ಯುವಕ ಯುವತಿ ಮಂಡಳಗಳಿಗೆ ಪಂಚಸಪ್ತತಿ ಸ್ವಚ್ಛತಾ ಅಭಿಯಾನ 2025 75 ದಿನಗಳ ಕಾಲ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ 10ನೇ ತಾರೀಕಿನಂದು ಚಾಲನೆಗೊಳ್ಳಲಿದೆ. ಸುಳ್ಯ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಸ್ವಚ್ಛತೆ ಆಗಬೇಕೆಂಬ ಉದ್ದೇಶದಲ್ಲಿ ಈ ಒಂದು ಸ್ವಚ್ಛತಾ ಆಂದೋಲನವನ್ನು ಯೋಜನಾ ಸಂಯುಕ್ತ ಮಂಡಳಿಯವರು ಆಯೋಜನೆ ಮಾಡಿದ್ದೇವೆ. ನಾವು ಇದಕ್ಕೆ 10ನೇ ತಾರೀಕಿನಂದು ಚಾಲನೆಗೊಳ್ಳಲಿದೆ. ಆಸಕ್ತಿ ಇರುವ ಯುವಕ ಯುವತಿ ಮಂಡಲಗಳು 10 ತಾರೀಕಿಗೆ ಮೊದಲು ನೋಂದಣಿಗೊಳ್ಳಿ. ಈಗಾಗಲೇ ತಾಲೂಕಿನ ವಿವಿಧ 36 ಸಂಘ ಸಂಸ್ಥೆಗಳು ಈಗಾಗಲೇ ಹೆಸರನ್ನು ನೋಂದಾಯಿಸಿಕೊಂಡಿದೆ. ಅವರಿಗೆ ನಾವು ಬ್ಯಾನರ್ ವಿತರಣೆ ಮಾಡಿದ್ದೇವೆ. ಇನ್ನು ಯಾರು ಆಸಕ್ತಿ ಇರುವವರು 10 ತಾರೀಕಿಗೆ ಮೊದಲು ನಿಮ್ಮ ಉಸ್ತುವಾರಿ ನಿರ್ದೇಶಕರಲ್ಲಿ ನಿಮ್ಮ ಹೆಸರನ್ನು ಹಾಗೂ ನಿಮ್ಮ ಲೋಗವನ್ನು ಕೊಟ್ಟರೆ ನಾವು ಬ್ಯಾನರ್ ಅನ್ನು ಮಾಡಿಕೊಡ್ತೇವೆ. ನಾವು ಇದರ ಮಾಹಿತಿಯನ್ನು ನಮ್ಮ ಕಾರ್ಯದರ್ಶಿಯವರು ಹೇಳ್ತಾರೆ. ಇದರ ಎಲ್ಲ ಮಾಹಿತಿಯನ್ನು ಏನು, ಇದರ ಪ್ರಯೋಜನ ಏನು, ಇದರಿಂದ ಏನೆಲ್ಲ ನಿಯಮಗಳನ್ನೆಲ್ಲ ನಮ್ಮ ಯೋಜನಾ ಸಂಯುಕ್ತ ಮಂಡಳಿಯ ಕಾರ್ಯದರ್ಶಿಯವರು ತಿಳಿಸ್ತಾರೆ. ಎಲ್ಲ ಪತ್ರಕರ್ತ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ, ಯುವಜನ ಸಂಯುಕ್ತ ಮಂಡಳಿ ರಿಜಿಸ್ಟರ್ ಸುಳ್ಯ ಇದು ಒಂದು ತಾಲೂಕಿನ ಸಂಸ್ಥೆ. ಈ ತಾಲೂಕಿನ ಸಂಸ್ಥೆಯಲ್ಲಿ ಸುಮಾರು ಈಗಾಗಲೇ ನಮ್ಮ ಈ ವರ್ಷ ಒಂದು 80 ಯುವಕ ಯುವತಿ ಮಂಡಳಗಳು ನೋಂದಣಿ ಮತ್ತು ರಿನಿವಲ್ ಮಾಡಿಕೊಂಡಿದೆ. ಸುಮಾರು 80ರಷ್ಟು, ಸುಮಾರು 105ಕ್ಕೂ ಮಿಕ್ಕಿ ಯುವಕ ಯುವತಿ ಮಂಡಳಗಳು ಇದೆ ನಮ್ಮ ಸುಳ್ಯ ತಾಲೂಕಿನಲ್ಲಿ. ಈಗಾಗಲೇ ನಮ್ಮಲ್ಲಿ 80 ಯುವಕ ಯುವತಿ ಮಂಡಳಗಳು ರಿನಿವಲ್ ಆಗಿದೆ. ಈ ಎಲ್ಲ ಯುವಕ ಮಂಡಳಗಳು ಮತ್ತು ಎಲ್ಲ ಗ್ರಾಮ ಮಟ್ಟದಲ್ಲಿ ನಾವು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಬೇಕು, ಸ್ವಚ್ಛ ಮನಸ್ಸು ಆಗ್ಬೇಕು, ಸ್ವಚ್ಛತೆಯ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸುಮಾರು 75 ದಿವಸಗಳ ಸ್ವಚ್ಛತಾ ಅಭಿಯಾನ ಆಂದೋಲನ ಅಂತ ಮಾಡಿದೆವು. ಈ ಸ್ವಚ್ಛತಾ 75 ದಿವಸಕ್ಕೆ ನಾವು ಒಂದು ಒಳ್ಳೆ ಹೆಸರು ಆಗ್ಬೇಕು, ಮತ್ತೆ ಹೆಸರಲ್ಲಿ ಒಂದು ಏನಾದ್ರೂ ಇರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪಂಚಸಪ್ತತಿ ಅಂತ ಇಟ್ಟೇವೆ. ಸಪ್ತತಿ ಅಂದ್ರೆ 70, ಪಂಚ ಅಂದ್ರೆ 5, ಹಾಗೆ ಒಟ್ಟು 75 ದಿವಸದ ಕಾರ್ಯಕ್ರಮ. ಇದು ಸಂಸ್ಕೃತದ ಪದ, ಇದು ಪಂಚಸಪ್ತತಿನ ಹೆಸರಲ್ಲೇ ಒಂದು ಹೊಸತನ ಇರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಪಂಚಸಪ್ತತಿ ಅನ್ನುವಂತ ಒಂದು ಹೆಸರನ್ನು ಇಟ್ಟೆವು. ಸುಮಾರು ಈಗಾಗಲೇ ನಮಗೆ 35 ಯುವಕ ಯುವತಿ ಮಂಡಲ ರಿಜಿಸ್ಟರ್ ಆಗಿಕೊಂಡಿದೆ, ನಾವು ಮಾಡ್ತೇವೆ ಅಂತ. ಇದರ ಪಿರಿಯಡ್ ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ 10ರಿಂದ ಡಿಸೆಂಬರ್ 23ರ ತನಕ ಈ ಕಾರ್ಯಕ್ರಮ ನಡೀತದೆ. ಹೆಚ್ಚಿನವರಿಗೆ ಏನಾಗ್ತದೆ ಅಂತ ಹೇಳಿ 75 ದಿವಸ ಕೂಡ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಯೋಚನೆ ಇರ್ತದೆ. ಕಂಟಿನ್ಯೂ ಆಗಿ ಮಾಡ್ಲಿಕ್ಕಿಲ್ಲ, ಮಾಡಬಹುದು, ನಿಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ. ಯಾಕೆ ಈ ಸ್ವಚ್ಛತೆಯನ್ನು ಇಟ್ಟುಕೊಂಡೇವು ಅಂತ ಹೇಳಿದ್ರೆ ಎಲ್ಲ ಗ್ರಾಮದಲ್ಲಿ ಒಂದು ಸಂಚಲನ ಮೂಡಬೇಕು, ಮತ್ತೆ ನಮ್ಮ ಜೊತೆ ಕಂಟಿನ್ಯೂ ನಿರಂತರವಾಗಿ ಯುವಕ ಯುವತಿ ಮಂಡಳಗಳು ಸಂಪರ್ಕದಲ್ಲಿ ಇರಬೇಕು. ಹಾಗೆ ಈ ಒಂದು ಅಭಿಯಾನದಲ್ಲಿ ನಮ್ಮ ಜೊತೆ ಅವರು ನಿರಂತರವಾಗಿ ಇರ್ತಾರೆ. ಇವರಿಗೆ ನಮ್ಮದೇ ಯೋಜನಾ ಸಂಯುಕ್ತ ಮಂಡಳಿ ವತಿಯಿಂದ ಅವರಿಗೆ ಉಚಿತವಾಗಿ ನೋಂದಣಿ ಆದವರಿಗೆ ಬ್ಯಾನರ್ ಕೊಡ್ತೇವೆ. ಆ ಬ್ಯಾನರ್ ನ ಅಡಿಯಲ್ಲಿ ಅವರು ನಿರಂತರವಾಗಿ ಕಾರ್ಯಕ್ರಮ ಮಾಡಬಹುದು. ಕಾರ್ಯಕ್ರಮ ಅಂತ ಹೇಳಿದ್ರೆ ಸ್ವಚ್ಛತೆಗೆ ರಿಲೇಷನ್, ಬರೇ ನಾವು ಕಸ ಹಾಕಿದನ್ನು ಹೆಕ್ಕುವ ಕಾರ್ಯಕ್ರಮ ಅಲ್ಲ, ಕಸ ಹಾಕದಾಗೆ ಏನು ಮಾಡಬಹುದು ಮತ್ತು ವೆರೈಟಿ ಆಗಿ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿಕೊಂಡು ಸ್ವಚ್ಛತೆಗೆ ರಿಲೇಷನ್ ಆದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಇದಕ್ಕೆ ಏನು ಅಂತ ಹೇಳಿದ್ರೆ ನಾವು ಸಾಮಾನ್ಯ ಕಾರ್ಯಕ್ರಮ ಮಾಡಿ ಸ್ವಚ್ಛತೆ ಮಾಡಿ ಅಂತ ಹೇಳಿದ್ರೆ ಅವರು ಒಪ್ಪಿಕೊಳ್ಳೋದು. ಅದಕ್ಕೆ ಅಂತಲೇ ಒಂದು ಸ್ಪರ್ಧೆ ಅಂತ ಮಾಡಿದೆವು. ಸ್ಪರ್ಧೆಗೆ ನಾವು ಪ್ರಥಮ ಬಹುಮಾನ ಯುವಕ ಮಂಡಳಕ್ಕೆ 10,000 ಇಟ್ಟೆವು. ಮತ್ತು ಸುಮಾರು 7 ಕಾರ್ಯಕ್ರಮ, ಕನಿಷ್ಠ 7 ಕಾರ್ಯಕ್ರಮಕ್ಕಿಂತ ಜಾಸ್ತಿ ಮಾಡಿದವರಿಗೆ ಒಂದು ಪ್ರೋತ್ಸಾಹಕ ಬಹುಮಾನ ಅಂತ ಕೊಡ್ತೇವೆ. ಕನಿಷ್ಠ ಆದ್ರೂ ನಮ್ಮ ಬ್ಯಾನರ್ ತಗೊಂಡದಕ್ಕೆ ಅವರು 7 ಕಾರ್ಯಕ್ರಮ ಆದ್ರೂ ಆಯೋಜನೆ ಮಾಡಬೇಕು ಸ್ವಚ್ಛತೆಗೆ ರಿಲೇಷನ್ ಆದ್ದು, ಅವರಿಗೆ ನಾವು ಪ್ರೋತ್ಸಾಹಕ ಬಹುಮಾನ ಅಂತ ಕೊಡ್ತೇವೆ. ಯುವತಿ ಮಂಡಲಕ್ಕೆ 5,000 ಬಹುಮಾನವನ್ನು ಇಟ್ಟಿದ್ದೇವೆ, ಒಂದು ಬಹುಮಾನ. ನೆಕ್ಸ್ಟ್ ಯಾರು 7 ಕಾರ್ಯಕ್ರಮಕ್ಕಿಂತ ಜಾಸ್ತಿ ಮಾಡಿದರೆ ಅವರಿಗೆ ಎಲ್ಲ ಪ್ರೋತ್ಸಾಹಕ ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ನಾವು ಈಗಾಗಲೇ 35 ಯುವಕ ಯುವತಿ ಮಂಡಲಗಳ ರಿಜಿಸ್ಟರ್ ಆದಕ್ಕೆ ಪೋಸ್ಟರ್ ಮತ್ತು ಬ್ಯಾನರ್ ಅನ್ನು ಲಾಂಚ್ ಮಾಡಿದ್ದೇವೆ ಮೊನ್ನೆ 2 ತಾರೀಕಿಗೆ. ಅವರು 10 ತಾರೀಕಿಗೆ ಬೃಹತ್ ಮಟ್ಟದಲ್ಲಿ ಚಾಲನೆ ಕೊಡ್ಲಿಕ್ಕೆ ಇದ್ದಾವೆ. ಯಾರ್ಯಾರು ಆ ಊರಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ, ರಾಜಕೀಯ ಪ್ರತಿನಿಧಿಗಳಿದ್ದಾರೆ, ಎಲ್ಲರೂ ಸಮಾಜದ ಮುಖ್ಯ ಯಾರೆಲ್ಲ ವ್ಯಕ್ತಿ ಇದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಏಕಕಾಲದಲ್ಲಿ ಆ ದಿವಸ 10 ತಾರೀಕಿಗೆ ಇಡೀ 35 ಯುವಕ ಯುವತಿ ಮಂಡಲ ಕೂಡ ಚಾಲನೆ ಕೊಡ್ಲಿಕ್ಕೆ ಇದೆ. ಬೃಹತ್ ಮಟ್ಟದಲ್ಲಿ ಚಾಲನೆ ಆಗ್ತದೆ. ನೆಕ್ಸ್ಟ್ ಅದು ಡಿಸೆಂಬರ್ 23ರ ತನಕ ಇರ್ತದೆ ಆ ಕಾರ್ಯಕ್ರಮ. ನಿರಂತರವಾಗಿ ಆ ಕಾರ್ಯಕ್ರಮಕ್ಕೆ
ನಾವು ಮೌಲ್ಯಮಾಪನ ಮಾಡುವಾಗ ಕೂಡ ಬರೇ ಕಾರ್ಯಕ್ರಮ ಬ್ಯಾನರ್ ಹಿಡಿದು ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿದ್ರೆ ಆಗುದಿಲ್ಲ. ಆ ಕಾರ್ಯಕ್ರಮ ಮಾಡಿದಕ್ಕೆ ನಮಗೆ ಯಾವುದೇ ಅವರು ಪಂಚಾಯತ್ ಮಟ್ಟದಲ್ಲಿ ಅನುಮತಿ ತಗೊಳ್ಬೇಕಾಗ್ತದೆ. ಈಗ ಯಾವುದೇ ಒಂದು ಬಸ್ ಸ್ಟ್ಯಾಂಡಿಗೆ ನೇರವಾಗಿ ನಾವು ಪೈಂಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಅಥವಾ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಅದನ್ನು ದುರಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ಅವರು ಪಂಚಾಯತಿಂದ ಅನುಮತಿ ತಗೊಳ್ಳೇಬೇಕು. ಯಾವುದೇ ಸಂಸ್ಥೆಗೆ ಮಾಡುವಾಗ, ಕಾರ್ಯಕ್ರಮ ಮಾಡುವಾಗ ಅನುಮತಿ ಇಲ್ಲದೆ ಮಾಡ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅದು ನಾಲ್ದು ನಮ್ಮ ಇದಕ್ಕೆ ರಿಸ್ಕ್ ಆಗ್ತದೆ. ಆದ ಕಾರಣ ಯಾವುದೇ ಕಾರ್ಯಕ್ರಮ ಮಾಡುವಾಗ ಆ ಸಂಬಂಧಪಟ್ಟ ಸಂಸ್ಥೆಯ ಅನುಮತಿ ತಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗ್ತದೆ. ಆಯೋಜನೆ ಮಾಡಿದಕ್ಕೆ ಅದನ್ನು ಅವರು ಲಾಸ್ಟಿಗೆ, ಯಾವಾಗ ನಾವು ಡಿಸೆಂಬರ್ 23ಕ್ಕೆ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಮುಗಿತದೆ, ಡಿಸೆಂಬರ್ 23ರಿಂದ ಅವರಿಗೆ ಡಿಸೆಂಬರ್ 31 ತನಕ ಸಮಯ ಕೊಡ್ತೇವೆ. ಅವರು ಮಾಡಿದ ಕಾರ್ಯಕ್ರಮವನ್ನು ನಮಗೆ ಡಾಕ್ಯುಮೆಂಟ್ ರೂಪದಲ್ಲಿ ನಮ್ಮ ಯುವಜನ ಸಂಯುಕ್ತ ಸಂಸ್ಥೆಗೆ ಸಲ್ಲಿಸಬೇಕು. ಅಲ್ಲಿಂದ ನಾವು ಮೌಲ್ಯಮಾಪನ ಮಾಡಿ ಒಂದು ದಿವಸ ನಾವು ಯಾವಾಗಾದ್ರೂ ಯುವ ದಿನ ಆಚರಣೆ ಮಾಡ್ಲಿಕ್ಕಿದ್ದೇವೆ, ಅದರಲ್ಲಿ ನಾವು ಅದ್ದೂರಿಯಾಗಿ ಈ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ. ಅದರಲ್ಲಿ ನೆಕ್ಸ್ಟ್ ಯುವಕ ಯುವತಿ ಮಂಡಲಕ್ಕೆ ಕೂಡ ಒಂದು ಪೋಸ್ಟರ್ ಅಲ್ಲಿ ನಾವು ಯಾವ್ದು ಅವರಿಗೆ, ಈಗ ಸ್ವಚ್ಛತೆ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಬರೀ ಕಸ ಹಾಕುದನ್ನು ಎಕ್ಕುದು ಅದೇ ಒಂದು ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾವು ಸುಮಾರು 21ಕ್ಕಿಂತ ಜಾಸ್ತಿ ಲಿಸ್ಟ್ ಮಾಡಿ ಕೊಟ್ಟಿದ್ದೇವೆ ಯಾವುದೆಲ್ಲ ಮಾಡಬಹುದು ಅಂತ. ಅದು ಅಲ್ಲದೆ ಅವರಿಗೆ ಹೆಚ್ಚುವರಿಯಾಗಿ ಅವರ ಯೋಚನೆಗೆ ಬಂದಾಗೆ ಹೊಸತಾಗಿ ಕ್ರಿಯೇಟಿವ್ ಆಗಿ ಇದ್ರೆ ಅದನ್ನು ಕೂಡ ಅವರು ಅಳವಡಿಸಿಕೊಳ್ಬಹುದು. ಮೌಲ್ಯಮಾಪನ ಮಾಡುವಾಗ ನಮಗೆ ಅದೇ ಅನುಮತಿ ಪತ್ರ ಬೇಕಾಗ್ತದೆ. ಅವರು ಯಾವುದೇ ಸಂಸ್ಥೆಯಲ್ಲಿ ಮಾಡುವಾಗ ಅವರಿಗೆ ಕೃತಜ್ಞತಾ ಪತ್ರ ಕೊಡ್ತಾರೆ, ಒಂದು ಧನ್ಯವಾದ ಪತ್ರ ಕೊಡ್ತಾರೆ, ಅದು ಕೊಡ್ತಾರೆ. ನೆಕ್ಸ್ಟ್ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಬಂದಂತಹ ಕಟ್ ಪೀಸ್ ಬೇಕಾಗ್ತದೆ. ಎಲ್ಲವೂ ಅದು ತೂಕ ಜಾಸ್ತಿ ಆಗ್ತದೆ ಆ ಮೌಲ್ಯಮಾಪನ ಮಾಡುವ. ಇಲ್ಲದಿದ್ರೆ ಏನಾಗ್ತದೆ, ಬರೇ ಬ್ಯಾನರಿಗೋಸ್ಕರ ಬ್ಯಾನರ್ ಒಂದು ಹಿಡಿದು 4 ಜನ ಹಿಡ್ಕೊಂಡು ಆ ಕಾರ್ಯಕ್ರಮ ಮಾಡ್ತಾರೆ, ಅದಾಗುದಿಲ್ಲ. ಯಾವಾಗ ನಾವು ಸ್ವಚ್ಛತೆ ಮಾಡ್ತೇವೆ ಅಲ್ಲಿ ಒಂದಿಷ್ಟು ಪರಿಣಾಮ ಬೀರಬೇಕು. ಅದರಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ, ಎಷ್ಟು ಜನರು VIP ಅನ್ನು ಒಳಗೊಂಡಿದ್ದಾರೆ ಅದೆಲ್ಲ, ಮತ್ತೆ ಮಕ್ಕಳಿಗೆ ಕೂಡ ಹಾಗೆ ಎಷ್ಟು ಮಕ್ಕಳಿಗೆ ಅದರ ಬಗ್ಗೆ ಪರಿಣಾಮ ಬೀರಿದೆ, ಮನೆಯಿಂದ ಬರಬೇಕು ಅಂತ. ಸಣ್ಣ ಮಕ್ಕಳಿಂದಲೇ ನಾವು ಸ್ವಚ್ಛತೆಯ ಬಗ್ಗೆ ಶಿಕ್ಷಣವನ್ನು ಕೊಟ್ಟಾಗ ನೆಕ್ಸ್ಟ್ ಕಸ ಹೆಕ್ಕುವ ಪರಿಸ್ಥಿತಿಯೇ ಬರುವುದಿಲ್ಲ ಅಂತ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಸ್ವಚ್ಛತಾ ಅಭಿಯಾನ ಅಂತ ಮಾಡಿದ್ದೇವೆ. ನೆಕ್ಸ್ಟ್ ಇದು ಈ ವರ್ಷ ನೋಂದಾವಣೆ ಆದಂತಹ ಯುವಕ ಯುವತಿ ಮಂಡಲ, ರಿನಿವಲ್ ಮಾಡಿಕೊಂಡಂತಹ ಯುವಕ ಯುವತಿ ಮಂಡಲಕ್ಕೆ ಈ ಪಂಚಸಪ್ತತಿಯನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮಲ್ಲಿ ನೋಂದಾವಣೆ ಮಾಡದ ಯುವತಿ ಮಂಡಲಕ್ಕೆ ನಮ್ಮ ಈ ಸ್ಪರ್ಧೆಗೆ ಬರುವುದಿಲ್ಲ ಅಂತ ಅಷ್ಟೇ. ಈ ಸ್ಪರ್ಧೆಗೆ ನೆಕ್ಸ್ಟ್ ಪ್ರೋತ್ಸಾಹ ಬಹುಮಾನದ ಆಯ್ತು. ಮತ್ತೆ ಇನ್ನೇನಾದ್ರೂ ಇದ್ರೆ ಕೇಳಿಕೊಳ್ಬಹುದು. ನಿಮಗೆ ಏನಾದ್ರು ಈ ಪಂಚಸಪ್ತತಿಯ ಬಗ್ಗೆ ಏನಾದ್ರು ಡೌಟ್ ಬಂದ್ರೆ ಈಡಾಗ್ತಾ ಇದ್ದಾರೆ. ಪಬ್ಲಿಕ್ ಅಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗುವಾಗ ಅವನನ್ನು ಹೇಗೆ ಮಾಡ್ಬೇಕು, ಏನು ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಅವಾಗ ನಾವು ಒಂದು CPR ಟ್ರೈನಿಂಗ್ ಅಂತ ಕೊಟ್ಟಿದ್ದೇವೆ ಮೊನ್ನೆ. ಅವಾಗ ಸಡನ್ ಆಗಿ ಅಟ್ಯಾಕ್ ಆಗಿ ಬಸ್ಸಲ್ಲಿ ಆಗಿರ್ಲಿ ಅಥವಾ ಯಾವ್ದಾದ್ರು ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಟ್ಯಾಕ್ ಆದ್ರೆ ಅವನು CPR ಟ್ರೈನಿಂಗ್ ಪಡ್ಕೊಂಡ್ರೆ ಆ ನಿಯಮ ಅವನಿಗೆ ಕರೆಕ್ಟ್ ಗೊತ್ತಿರ್ತದೆ, ಅವನನ್ನು ಹೇಗೆ ಸೇವ್ ಮಾಡ್ಬೇಕು. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ತಪ್ಪು ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಪಕ್ಷಪಾತ ಆಗುವಾಗ ನಾವು ಯೋಚನೆ ಮಾಡ್ತೇವೆ, ಪಕ್ಷಪಾತ ಆಗುವಾಗ ಏನ್ ಮಾಡ್ತೇವೆ, ನೀರು ಕೊಡ್ತೇವೆ. ನೀರು ಕೊಟ್ಟಾಗ ಏನಾಗ್ತದೆ, ಅವನ ಶ್ವಾಸಕೋಶ ಅಲ್ಲಿ ಡೆಡ್ ಆಗಿರ್ತದೆ, ಅರ್ಧ ಡೆಡ್ ಆಗಿರ್ತದೆ, ಅದು ಹೊರಗೆ ತಕೊಳ್ಳಿಕ್ಕೆ ಆಗುದಿಲ್ಲ. ಅವಾಗ ಅವನಿಗೆ ಉಸಿರಾಡ್ಲಿಕ್ಕೆ ಆಗದೆ ಸತ್ತು ಹೋಗ್ತಾನೆ, ನಾವು ಎಸ್ಪಿರೇಟ್ ಅಂತ ಹೇಳ್ತೇವೆ ನಾವು. ಅಂತದ್ದು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೂಡ ನಾವು ಎಲ್ಲ ತಾಲೂಕಿನ ಯುವಕರಿಗೆ ಆರೋಗ್ಯದ ಬಗ್ಗೆ ತರಬೇತಿ ಕೊಡ್ತಾ ಇದ್ದೇವೆ. ಮೊನ್ನೆ ಒಂದು ತರಬೇತಿ ಆಯ್ತು. KMC ಆಸ್ಪತ್ರೆಯವರು ಹೃದಯ ಆಘಾತ ಮಾಡುವಾಗ ಫಸ್ಟ್ ಏಡ್ ಆಗಿ ಏನ್ ಮಾಡಬಹುದು, ಆ ಗೋಲ್ಡನ್ ಅವರ್ ಅಂತ ಹೇಳ್ತೇವೆ ನಾವು, ಆ ಅವರಲ್ಲಿ ಏನ್ ಮಾಡಬೇಕು ಅನ್ನೋ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಒಂದೊಂದು ಸರ್ಟಿಫಿಕೇಟ್ ಅವರ KMC ಆಸ್ಪತ್ರೆಯಿಂದ ಕೊಟ್ಟಿದ್ದಾರೆ. ಮುಂದೆ ಕೂಡ ನಾವು ಕಂಟಿನ್ಯೂ ಆಗಿ ಅದನ್ನು ಹಾಕಿಕೊಳ್ತೇವೆ. ಯುವಕ ಯುವತಿ ಮಂಡಳಿ ಯಾರು ಬರಲಿಲ್ಲ, ಮತ್ತೆ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗೆ ಬೇಕು ಅಂತ ಹೇಳಿದ್ರೆ ಈ CPR ಟ್ರೈನಿಂಗ್ ಆಗಿರ್ಲಿ, ಫಸ್ಟ್ ಏಡ್ ಆಗಿರ್ಲಿ, ಎಲ್ಲ ತರಬೇತಿಯನ್ನು ನಾವು ಕೊಡ್ಲಿಕ್ಕೆ ಇದ್ದೇವೆ ಮುಂದಿನ ಹಂತದಲ್ಲಿ.